ಕರುನಾಡ ಹುಲಿ ಓ ನಾಡ ಪ್ರಭು ಜೈ ಕೆಂಪೇಗೌಡ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಮಲಾ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರವರ ಉತ್ಸವ ಸಮಿತಿ ವತಿಯಿಂದ 517ನೇ ಕೆಂಪೇಗೌಡ ಜಯಂತಿ ಆಚರಣೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯ, ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎಂ. ಶಿವರಾಜ್, ಮುಖಂಡರಾದ ಬಿಡಿ ಶ್ರೀನಿವಾಸ್, ಶಿವಕುಮಾರ್ ಬಾಬಿ, ನಾರಾಯಣಸ್ವಾಮಿ, ಚಂದ್ರೇಗೌಡರು, ಜಿ. ಜನಾರ್ದನ್, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡ ಉತ್ಸವ ಸಮಿತಿಯ ಪದಾಧಿಕಾರಿಗಳಾದ ಸುರೇಶ್ ಗೌಡರು, ಶಂಕರೇಗೌಡರು, ನಾರಾಯಣಸ್ವಾಮಿ, ಸುರೇಶ್, ಗಜೇಂದ್ರ ಸೇರಿದಂತೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ಏನಂತಂದರೆ ನಾಡ ಕಂಡ ಅಪ್ರತಿಮ ನಾಯಕ, ಬಡವರ ಬಂಧು, ಎಲ್ಲ ವರ್ಗದ ಧೀಮಂತ ನಾಯಕ ಮತ್ತು ಬೆಂಗಳೂರು ನಿರ್ಮಾತ ಕೆಂಪೇಗೌಡರ ಒಂದು 517ನೇ ಜನ್ಮದಿನಾಚರಣೆಯನ್ನು ಈ ನಮ್ಮ ಕಮಲಾನಗರ ಮಾರ್ಕೆಟ್ ವೃತ್ತದಲ್ಲಿ ಅತಿ ವಿಜೃಂಭಣೆಯಾಗಿ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಎಲ್ಲ ಸ್ಥಳೀಯ ನಾಯಕರುಗಳು ಪಕ್ಷಾತೀತವಾಗಿ ಮತ್ತು ವರ್ಗಾತೀತವಾಗಿ ಇವತ್ತು ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ನಮ್ಮ ಕೆಂಪೇಗೌಡರು ಕಟ್ಟಿದಂಥ ನಾಡು ಒಂದು ಚಿಕ್ಕ ನಾಡು ಇವತ್ತು ಅತಿ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಬೆಳೆದು ನಿಂತಿದೆ. ಅದಕ್ಕೆ ನಾವು ಅವರಿಗೆ ಎಷ್ಟು ಮಾಡಿದ್ರು ನಾವು ಅವರು ಚಿರಋಣಿಯಾಗಿರ್ತೀವಿ. ಆದ್ದರಿಂದ ಅವರಿಗೂ ಇವತ್ತು 517ನೇ ಒಂದು ಜನ್ಮದಿನಾಚರಣೆಯನ್ನು ನಮ್ಮ ಎಲ್ಲ ಪ್ರಮುಖರು, ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಂಘದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ, ಮೊದಲ ಜಾತ್ಯತೀತ ನಾಯಕ ಕೆಂಪೇಗೌಡರಿಗೆ, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ. ಇಂದು ಕಮಲಾನಗರದಲ್ಲಿ 3ನೇ ಬಾರಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ 517ನೇ ಜಯಂತಿಯನ್ನು ಕಮಲಾನಗರದ ಎಲ್ಲ ನಾಗರಿಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಸೇರಿ ಆಚರಣೆ ಮಾಡಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೆಲ್ಲದಕ್ಕೂ ಕಾರಣರಾದಂಥ ನಮ್ಮೆಲ್ಲ ನಾಗರಿಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಾಡಪ್ರಭು ಅವರು ಜಾತಿಗೊಂದು ವೃತ್ತಿಗೊಂದು ಪೇಟೆಗಳನ್ನು ಮಾಡಿ ಜಾತ್ಯತೀತ ನಾಯಕರಾಗಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಕೆ. ಗೋಪಾಲಯ್ಯನವರು ಮತ್ತು ಸುರೇಶ್ ಬಾಬು ಅವರು ಇನ್ನೂ ಬರ್ತಿದ್ದಾರೆ. ಆಮೇಲೆ ಎಸ್ ಹರೀಶ್ ಅವರು, ನಮ್ಮ ಜಯಸಿಂಹ ಅವರು, ಶಿವರಾಜ್ ಅವರು, ಹಾಗೆ ಅಕ್ಕಪಕ್ಕದ ಎಲ್ಲ ನಾಯಕರುಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ರಂಗಣ್ಣ ಬಂದಿದ್ದಾರೆ, ಅವ್ರ ಮಗ ಅನಿಲ್ ರಂಗಣ್ಣರು ಬಂದಿದ್ದಾರೆ. ಇನ್ನೂ ಅನೇಕ ನಾಯಕರು ಬರುವ ಹಾದಿಯಲ್ಲಿದ್ದಾರೆ. ಆಮೇಲೆ ನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳನ್ನು ಕೋರುತ್ತಿದ್ದೇವೆ. ಕಮಲಾನಗರದ ಜನತೆಯ ಪರವಾಗಿ ನನ್ನ ವಂದನೆಗಳು. 517ನೇ ಜಯಂತಿಯ ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತಿರುವ ಎಲ್ಲ ನಾಗರಿಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಇಲ್ಲೆಲ್ಲ ಜನತೆ ಸಹಕರಿಸಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ
ಇಲ್ಲೆಲ್ಲ ನಾಗರಿಕರ ಪರವಾಗಿ ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಮೊದಲಿಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಎಲ್ಲ ಕಮಲಾನಗರ ನಿವಾಸಿಗಳಿಗೆ ಶುಭಾಶಯಗಳು. ಎಲ್ಲ ಕಮಲಾನಗರ ನಾಗರಿಕರು ಎಲ್ಲ ಹೆಚ್ಚಿನ ಸಹಕಾರ ಮಾಡಿ ಈ ಅದ್ಧೂರಿಯಾದಂಥ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಇದೇ ರೀತಿ ಹೆಚ್ಚು ಪ್ರೋತ್ಸಾಹನ ಮತ್ತೆ ಕೊಡಲಿ ಅಂತ ಕಮಲಾ ಜನತೆಯನ್ನು ಕೇಳ್ಕೊತೀವಿ. ಕಮಲಾನಗರ ಭಾಗದಲ್ಲಿ ನಮ್ಮ ಶಂಕರ್ ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ತುಂಬ ಅದ್ದೂರಿಯಾಗಿ ಮಾತಾಡೋ ಕೆಂಪೇಗೌಡ ಜಯಂತಿ 517ನೇ ಕೆಂಪೇಗೌಡ ಜಯಂತಿ ಇವತ್ತು ಅದ್ದೂರಿಯಾಗಿ ಮಾಡ್ತಾವ್ರೆ. ಕೆಂಪೇಗೌಡರ ಆಶೀರ್ವಾದ ಎಲ್ರಿಗೂ ಇರಲಿ. ನಾಡು ಕಟ್ಟಿದಂಥವರು ಈ ಭಾಗದಲ್ಲಿ ಸುಮಾರು ಜನ ಈ ಕೆಂಪೇಗೌಡ ಜಯಂತಿ ಆಚರಿಸವ್ರೆ. ಇವತ್ತು ನಮ್ಮ ಶಂಕರ್ ಅವರು ಇವತ್ತು ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಸುಮಾರು 1000 ಜನದ ಮೇಲೆ ಅನ್ನ ಸಂತರ್ಪಣೆ ಮಾಡ್ತಾವ್ರೆ. ನಮ್ಮ ಸ್ನೇಹಿತರೆಲ್ಲ ಅವ್ರಿಗೂ ಮತ್ತು ಅವ್ರ ಸಂಘದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತಾ ಇದ್ದೀವಿ. ಇವತ್ತೊಂದು ದಿನ ನಮ್ಮ ಈ ಕಮಲಾನಗರ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಎಲ್ಲ ಈ ಭಾಗದ ಮುಖಂಡರುಗಳು, ಸ್ನೇಹಿತರು, ಸುರೇಶ್ ಗೌಡರು ಮತ್ತು ಅವರೆಲ್ಲ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳೆಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಒಂದು ನಾಡಪ್ರಭುಗಳ ಜಯಂತಿಯನ್ನು ಮಾಡ್ತಾಯಿದ್ದಾರೆ. ಆ ಒಂದು ಇವತ್ತು ನಾಡಪ್ರಭು ಜಯಂತಿ ಶುಭಾಶಯಗಳನ್ನ ಈ ಭಾಗದ ಎಲ್ಲ ಜನತೆಗೆ ಹೇಳ್ತಾ, ಹಾಗೂ ಅದ್ಧೂರಿಯಾಗಿ ಅನ್ನದಾನ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲ ಸಾಯಂಕಾಲ ಉತ್ಸವವನ್ನು ಸಮೇತ ಇಟ್ಕೊಂಡಿದ್ದಾರೆ ಹೇಳಿ ಪ್ರತಿ ವರ್ಷವೂ ಇದೇ ರೀತಿ ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ವಿಜೃಂಭಣೆಯಿಂದ ಈ ಜಯಂತಿನ ಮಾಡಲಿ. ಏನು ಕಮಲಾನಗರದಲ್ಲಿ ಎಲ್ಲ ನನ್ನ ಸ್ನೇಹಿತರಾದಂಥ ಸುರೇಶ್ ಗೌಡರು ಮತ್ತು ಅವರೆಲ್ಲ ಸಂಗಡಿಯವರು ಇವತ್ತೆಲ್ಲ ಏನು ಸೇರಿ 517 ವರ್ಷದ ಕೆಂಪೇಗೌಡ ಜಯಂತಿನ ಆಚರಿಸ್ತಾ ಇದ್ದಾರೆ. ಇದೇ ಥರ ನಮ್ಮ ನಾಡಿನಲ್ಲಿ ಮೂಲೆ ಮೂಲೆಯಲ್ಲೂ ಅವರ ಒಂದು ಪ್ರತಿಷ್ಠಾಪನೆ ಪುತ್ಥಳಿಕೆಯನ್ನು ಪ್ರತಿಷ್ಠಾಪನೆ ಮಾಡಿ ಅವರು ಇದೇ ಥರ ಎಲ್ಲ ಕಡೆಯೂ, ಯಾಕೆಂದರೆ ಬೆಂಗಳೂರು ಕಟ್ಟಿದ್ದಲ್ಲ, ಒಂದು ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಒಂದು ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ಒಂದು ಇದರಲ್ಲಿ ಬೆಳೆದಿದೆ. ಅಂಥ ಒಂದು ಮಹಾನ್ ವ್ಯಕ್ತಿನ ಇವತ್ತು ನಾವು ಪೂಜಿಸ್ತಾ ಇದ್ದೀವಿ ಅಂದರೆ ನಮಗೆ ಏನೋ ಒಂದು ದೊಡ್ಡ ಗೌರವ ತಂದಂತೆ ಮತ್ತು ಹೆಮ್ಮೆ ತಂದಂತೆ. ಅದಕ್ಕೋಸ್ಕರ ಎಲ್ಲರೂ ಏನು ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ ಅಂಥ ಮಹನೀಯರ ನೆನೆಸ್ಕೊಂಡು ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾನು ಎಲ್ಲ ನನ್ನ ಇಡೀ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊತೀನಿ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಕಮಲಾನಗರದ ಮಾರ್ಕೆಟ್ ಸರ್ಕಲಲ್ಲಿ ಅದ್ದೂರಿಯಾಗಿ ಎಲ್ಲ ಕಮಲಾನಗರದ ಜನತೆ ಅದ್ದೂರಿಯಾಗಿ 517ನೇ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಿದ್ದೇವೆ. ಈ ಕೆಂಪೇಗೌಡರ ಜಯಂತಿಯನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡ್ತೀವಿ. ಇದಕ್ಕೆ ಪ್ರೋತ್ಸಾಹ ಎಲ್ಲ ಕಮಲಾನಗರದ ಜನತೆ ಹಾಗೂ ನಮ್ಮ ನೆಚ್ಚಿನ ಶಾಸಕರು ಗೋಪಾಲಣ್ಣವರು ಮತ್ತು ಎಲ್ಲ ಹಿರಿಯ ನಾಗರಿಕರು ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಸುರೇಶಣ್ಣವರು, ಆಮೇಲೆ ಶಂಕರಣ್ಣವರು, ನಾರಾಯಣಣ್ಣವರು ಮತ್ತು ಅಪ್ಪಿಯವರು ಎಲ್ಲ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬೇಕ್ರಿ ಪುಟ್ಟಣ್ಣವರು, ಸುರೇಶ್ ಗೌಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಇನ್ನು ಸಾಯಂಕಾಲ ಮೆರವಣಿಗೆ ಕಾರ್ಯಕ್ರಮ ಇದೆ. ಇವತ್ತು ಸಂಜೆ ಮೆರವಣಿಗೆ ಕಾರ್ಯಕ್ರಮ ಇದೆ. ಈ ಮೆರವಣಿಗೆ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಸೇರಬೇಕಾಗಿ ವಿನಂತಿ. ಹಾಗೂ ಗೀ ರೈಸು, ಚಿಕನ್ ಕುರ್ಮಾವನ್ನು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ಜನತೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಬಡಾವಣೆಯಲ್ಲಿ ನಿಜವಾಗ್ಲೂ ಶ್ಲಾಘನೀಯ. ಯಾಕೆಂದರೆ ಈ ನಗರದ ಪರಿಕಲ್ಪನೆ, ಈ ಸಮಾಜದ ಪರಿಕಲ್ಪನೆ ಮತ್ತು ಸರ್ವಧರ್ಮ ಮತ್ತು ಎಲ್ಲರನ್ನ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ, ಪ್ರೋತ್ಸಾಹ ಕೊಟ್ಟಂಥ ಮಹಾನ್ ನಾಯಕ ಕೆಂಪೇಗೌಡರು. ನನ್ನ ಜೀವನದಲ್ಲಿ ನನ್ನ ಭಾಗ್ಯ ಕೆಂಪೇಗೌಡರ ಪಾತ್ರವನ್ನು ಮಾಡ್ತಕ್ಕಂಥ ಅವಕಾಶ ನಂದಾಗಿತ್ತು. ಮತ್ತು ಕೆಂಪೇಗೌಡರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಯಿತು ಒಳ್ಳೆ ಕೆಲಸ ಮಾಡಿದ್ಮೇಲೆ ಅನ್ನೋದನ್ನು ಸಹ ನಾವು ಇತಿಹಾಸವನ್ನು ನೋಡಬೇಕು. ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಕೆರೆಗಳು ನಾಶ ಆಗ್ತಾ ಇವೆ. ಕೆಂಪೇಗೌಡರ ಸಾಮರಸ್ಯ ಕಾಣ್ತಾ ಇಲ್ಲ, ಸ್ವಾರ್ಥ ತಾಂಡವಾಡ್ತಾ ಇದೆ. ನಗರ ಹೇಗಿರಬೇಕು ಅನ್ನೋದನ್ನು ಅವತ್ತೇ ಅವರು ಈ ಜಗತ್ತಿಗೆ ತೋರಿಸ್ಕೊಟ್ಟಂಥ ಮಹಾನ್ ನಾಯಕ. ಆ ಕೆಂಪೇಗೌಡರ ಸ್ಮರಣೆ
ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡಲಿ. ತನ್ಮುಖೇನ ನಮ್ಮ ಯುವಜನಾಂಗದಲ್ಲಿ ವಿಶೇಷವಾಗಿ ಇವತ್ತಿನ ಏನಿವತ್ತು ಸಾಮರಸ್ಯ, ಅಭಿವೃದ್ಧಿ, ಬೆಳವಣಿಗೆ ಎಲ್ಲದಕ್ಕೂ ಸಹ ಸ್ಫೂರ್ತಿಯಾಗಲಿ ಅಂತ ಹೇಳಿ ಕೆಂಪೇಗೌಡ ಜಯಂತಿಯನ್ನು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮೊದಲು ಕೇವಲ ಕಾರ್ಪೊರೇಷನಲ್ಲಿ ಮಾಡ್ತಾಯಿದ್ರು. ಆದರೆ ನಾವು ಪ್ರತಿ ವಾರ್ಡ್ಗಳಲ್ಲೂ ಮಾಡಬೇಕು ಅಂತೇಳಿ ಅವತ್ತು ದಿವಸ ಮಾಡಿದೋ. ಆದರೆ ಇವತ್ತು ಕೆಂಪೇಗೌಡ ಜಯಂತಿ ಆಗ್ತಾಯಿದೆ ಎಲ್ಲ ಕಡೆ. ಆದರೆ ಕೆಂಪೇಗೌಡ ಜಯಂತಿ ದಿವಸ ಆದರೂ ನಮ್ಮ ಉದ್ಯಾನವನಗಳು, ನಮ್ಮ ರಸ್ತೆಗಳು, ನಮ್ಮ ಫುಟ್ಪಾತ್ಗಳು ಮತ್ತು ಇವೆಲ್ಲ ಮಾದರಿಯಾಗಿ ನಾವು ಮಾಡಿ ಅವತ್ತಿದಾದ್ರೂ ನಾವು ಶೋಕೇಸ್ ಮಾಡ್ತಕ್ಕಂಥದ್ದು, ಅವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಕಮಲಾನಗರದ ಮುಖ್ಯ ರಸ್ತೆಯಲ್ಲಿ ನಮ್ಮ ಕಮಲಾನಗರದ ಎಲ್ಲ ಮುಖಂಡರುಗಳು ಸೇರಿ ಜಾತ್ಯತೀತವಾಗಿ ಕೆಂಪೇಗೌಡ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ ನಮ್ಮ ಎಲ್ಲರೂ ಕೂಡ ಸೇರಿ ಇಲ್ಲಿ ಕೆಂಪೇಗೌಡ ಜಯಂತಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾವು ಹಾಕಿಕೊಂಡಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಬಡವರಿಗೆ ಊಟದ ವ್ಯವಸ್ಥೆ ಆಗುವಂಥದ್ದು, ಮೆರವಣಿಗೆ ಮಾಡುವಂಥದ್ದು, ಜೊತೆಗೆ ಕೆಂಪೇಗೌಡರು ನಮಗೆ ಹಾಕಿಕೊಟ್ಟಂಥ ಏನು ತಳಹದಿ ಇದೆ, ಬುನಾದಿ ಇದೆ, ಅದನ್ನು ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗುತ್ತೆ. ಇವತ್ತು ಕೆರೆಗಳು ನಮ್ಮ ಉಳಿಸ್ಕೋಬೇಕಂತ ಕೆಲಸ, ಮತ್ತು ಬಡಾವಣೆಗಳನ್ನು ಉಳಿಸ್ಬೇಕಂತ ಕೆಲಸ, ಮತ್ತು ಉದ್ಯಾನವನಗಳನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಏನು ಬೆಂಗಳೂರು ನಗರವನ್ನು ನಾವು ಹೇಳಿದ ಹಸಿರು ನಗರ ಅಂತ ಏನು ಹೇಳ್ತಿದ್ದೆ ಅದನ್ನೆಲ್ಲ ಉಳಿಸ್ಬೇಕು ಅಂದರೆ ಹೆಚ್ಚಿನ ರೀತಿಯಲ್ಲಿ ಗಿಡ ಮರಗಳನ್ನು ಮತ್ತು ಕೆರೆಗಳನ್ನು ಉಳಿಸುವಂಥ ಕೆಲಸ ಮಾಡಿದರೆ ನಾವು ಬದುಕೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದು ತಕ್ಕನಾಗಿ ನಾವು ಕೂಡ ನೈರ್ಮಲ್ಯವನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಕೆಂಪೇಗೌಡರು ಹೇಳಿದ್ದು ಇಷ್ಟೇ, ಎಲ್ಲರೂ ಸಮಾನತೆಯಿಂದ ಬಾಳಬೇಕು, ಎಲ್ಲರೂ ಬರಲಿ ನಮ್ಮ ಬೆಂಗಳೂರಿಗೆ, ಆದರೆ ಎಲ್ಲ ಅಣ್ಣ ತಮ್ಮಂದಿರಾಗಿ ಒಟ್ಟಿಗೆ ಕೆಲಸ ಮಾಡಿ ಬೆಂಗಳೂರನ್ನು ಮತ್ತು ಈ ರಾಜ್ಯವನ್ನು ಕಟ್ಟೋಣ ಅಂತ ಒಂದು ಏನು ಹೇಳಿದರು ಅದನ್ನೆಲ್ಲ ಅವರ ಪ್ರಿನ್ಸಿಪಲನ್ನು, ತತ್ವವನ್ನು ನಾವೆಲ್ಲರೂ ಪಾಲಿಸಬೇಕು ಅಂತೇಳಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕಮಲಾನಗರ ನಡೆಸುವಂತಕ್ಕಂಥ ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ, ಕಮಲಾನಗರದ ಎಲ್ಲ ಮುಖಂಡರುಗಳಿಗೆ ಇವತ್ತಿಗೆ ಎಲ್ರಿಗೂ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.